ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ? ಬ್ರೇಕ್ಫಾಸ್ಟ್ ಆಯಿತು ಅಂದ್ಕೊಂಡಿದ್ದೀನಿ. ನಂದು ಬ್ರೇಕ್ಫಾಸ್ಟ್ ಆಯಿತು. ಸೊ ಇವತ್ತು ಮನೇಲೇ ಇದ್ದೆ, ಫ್ರೀ ಇದ್ದೆ, ಸರಿ ಏನಾದರೂ ಮಾಡೋಣ ಅಂದ್ಕೊಂಡೆ. ಅದಕ್ಕೋಸ್ಕರ ಇವತ್ತು ಸರಿ ನನ್ನ ಕಬರ್ಡ್ ಕ್ಲೀನ್ ಮಾಡೋಣ, ಬಟ್ಟೆ ರಾಶಿ ಇದೆ, ಅರ್ಜೆಂಟಲ್ಲಿದ್ದಾಗೆಲ್ಲ ಎಳ್ದು ಹಾಕಿ ಎಲ್ಲ ಹಂಗೆ ಇದೆ, ಅದು ಕ್ಲೀನ್ ಮಾಡಬೇಕು. ಫ್ರೀ ಟೈಮ್ ಸಿಗಲಿ ಅಂತ ಕಾಯ್ತಿದ್ದೆ. ಸೊ ಇವತ್ತು ಸಿಕ್ತು. ಅದಕ್ಕೆ ಇದೊಂದು ಪ್ರೊಡಕ್ಟಿವ್ ವ್ಲಾಗ್ ಆಗಿರುತ್ತೆ. ನಾನು ನನ್ನ ಕಬರ್ಡ್ನ ಹೇಗೆ ಕ್ಲೀನ್ ಮಾಡ್ತೀನಿ, ಫೈನಲ್ ಔಟ್ಪುಟ್ ಹೇಗಿರುತ್ತೆ ಅಂತೆಲ್ಲ ತೋರಿಸ್ತೀನಿ. ಸೊ ಈ ಫೈನಲಿ ಪೂರ್ತಿ ವಿಡಿಯೋ ನೋಡಿ, ನಿಮಗೆ ಗೊತ್ತಾಗುತ್ತೆ. ಇನ್ನು ತಡ ಮಾಡ್ತೀರಾ, ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ಈಗ ನನ್ನ ಕಬರ್ಡ್ ತೋರಿಸ್ತೀನಿ. ಇದು ನನ್ನ ಕಬರ್ಡು. ಇದೆಲ್ಲ ನನ್ನದೇ ರೂಮ್ ಸ್ವಲ್ಪ ಮೆಸ್ಸಾಗಿದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಇದು ಬೀರು ಇವೆಲ್ಲ ನನಗೆ ಕೊಟ್ಟಿದ್ದಾರೆ, ಆದರೂ ನನಗೆ ಸಾಲಲ್ಲ ಅಂತ ಮನೇಲಿ ಜಗಳ ಮಾಡ್ತೀನಿ ಬಟ್ಟೆ ಇಟ್ಕೊಳ್ಳೋಕ್ಕೆ. ಸೊ ಇವಾಗ ನೋಡೋಣ ಬನ್ನಿ. ಸೊ ನೀವು ನೋಡ್ಬೋದು ಹೇಗೆಲ್ಲ ಹಾಕಿದ್ದೀನಿ. ನಮ್ಮ ಮಮ್ಮಿ ನಮ್ಮ ಅಕ್ಕ ಪಾಪ ಕ್ಲೀನ್ ಮಾಡ್ತಾನೆ ಇರ್ತಾರೆ, ಆದ್ರೂ ನಂದು ಹಿಂಗೇ ಇರುತ್ತೆ ಕಬೋರ್ಡು. ಸೊ ಇವಾಗ ಇದನ್ನೆಲ್ಲ ಕ್ಲೀನ್ ಮಾಡಬೇಕು. ಹೇಗೆ ಕ್ಲೀನ್ ಮಾಡ್ತೀನಿ ಅಂತ ತೋರಿಸ್ತೀನಿ ಬನ್ನಿ. ಸೊ ಇವಾಗ ಈ ಬೀರೂನ ತೋರಿಸ್ತೀನಿ. ಇದರಲ್ಲೆಲ್ಲ ಟ್ರೆಡಿಷ್ನಲ್ ಔಟ್ಫಿಟ್ ಇಕ್ಕಿದ್ದೀನಿ. ಇದು ಅಷ್ಟೇ, ಇದು ಸ್ವಲ್ಪ ಯಾಕಂದರೆ ಜಾಸ್ತಿ ಎತ್ತಲ್ಲ ನಾನು, ಅದಕ್ಕೋಸ್ಕರ ಇಷ್ಟು ಮಟ್ಟಿಗಿದೆ. ಸೊ ಇವಾಗ ಇದೆಲ್ಲ ಕ್ಲೀನ್ ಮಾಡಬೇಕು. ಇದರಲ್ಲಿ ಎಷ್ಟು ಬಟ್ಟೆ ಸ್ವಲ್ಪ ಟೈಟಾಗಿರೋದೆಲ್ಲ ಇದ್ದಾವೆ, ಅದನ್ನೆಲ್ಲ ಬೇರೆಯವ್ರಿಗೆ ಕೊಟ್ಟುಬಿಡ್ತೀನಿ. ಇವಾಗೆಲ್ಲ ಸೆಗ್ರಿಗೇಟ್ ಮಾಡಿ ಯಾವ್ದಾದ್ರು ಇಟ್ಕೋಬೇಕೋ ಯಾವ್ದಾದ್ರು ಕೊಡಬೇಕು ಅಂತ ಕೊಟ್ಬಿಡೋಣ. ಸೊ ಇನ್ನು ತಡ ಮಾಡ್ದಿರ ಸ್ಟಾರ್ಟ್ ಮಾಡೋಣ. ಫಸ್ಟು ನಂದು ಮಾಡ್ರನ್ ಡ್ರೆಸ್ಸಸ್, ಜೀನ್ಸು ಅದನ್ನು ಕ್ಲೀನ್ ಮಾಡೋಣ ಬನ್ನಿ. ಈಗೇನೋ ಒಂದು ಖುಷಿ ಗೊತ್ತಾ, ಇವಾಗೆಲ್ಲ ಮಮ್ಮಿ ಎಲ್ಲ ಕ್ಲೀನಾಗಿ ಜೋಡಿಸಿರ್ತಾರ, ಪ್ರತಿಯೊಂದು ಸಪ್ರೇಟ್ ಮಾಡಿ. ಪಾಪ ನಿಜವಾಗ್ಲೂ ನಮ್ಮ ಮಮ್ಮಿನೂ ನಮ್ಮ ಅಕ್ಕ ಫ್ರೀ ಟೈಮ್ ಇರ್ಬೇಕಾದ್ರೆ ಯಾವಾಗನ ಸಪ್ರೇಟ್ ಮಾಡಿ ಎಲ್ಲ ಇಕ್ಕಿರ್ತಾರೆ. ಒಂದು ಸೈಡ್ ಜೀನ್ಸು, ಇಲ್ಲೆಲ್ಲ ಫುಲ್ ಜೀನ್ಸ್ ಇಕ್ಕಿರ್ತಾರೆ, ಇಲ್ಲೆಲ್ಲ ಫುಲ್ ಟೀ ಶರ್ಟ್ಸ್ ಇಕ್ಕಿರ್ತಾರೆ, ಟೀ ಶರ್ಟ್ಸು ಅಲ್ಲಿ ಕೆಳಗಡೆ ಎಲ್ಲ ಫುಲ್ ಮನೆಗೆ ಹಾಕ್ಕೊಳೋ ಬಟ್ಟೆ ಎಲ್ಲ ಇಕ್ಕಿರ್ತಾರೆ. ನಾನೇನು ಮಾಡಿದ್ದು ನೋಡಿ, ಪ್ರತಿಯೊಂದು ಮಿಕ್ಸ್ ಮಾಡಿ, ನನಗೇನಾನು ಯಾವುದು ಸಿಕ್ಕಿಲ್ಲ ಅಂದರೆ ಹಿಂಗೆ ಹಿಡಿಯೋದು, ಹಿಂಗೆ ಹೇಳೋದು, ಎಲ್ಲ ಹಿಂಗೆ ಬಿದ್ದೋಗುತ್ತೆ. ಸೊ ಇದೊಂಥರ ಖುಷಿ. ಬಟ್ ಆದರೆ ಪಾಪ ಅವ್ರು ಕ್ಲೀನ್ ಮಾಡ್ತಾರಲ್ಲ ನೋಡಿ, ಹಿಂಗೆ ಎಳಿತೀನಿ, ಎಲ್ಲ ಹಿಂಗೆ ಬಂದು ಬಿದ್ದೋಗುತ್ತೆ. ಇವಾಗ ಇದೆಲ್ಲ ಕ್ಲೀನ್ ಮಾಡಬೇಕು. ಸೊ ಬನ್ನಿ. ಸೊ ಇವಾಗ ಇದು ಮೇಲೆ ಇರೋದೆಲ್ಲ ಎತ್ತಿ ಹಾಕಿದ್ದೀನಿ, ಬರೀ ಜೀನ್ಸ್ ಮಾತ್ರ, ಅದರಲ್ಲಿ ಏನು ಮಿಕ್ಸ್ ಆಗಿದೆಯೋ ಅದೆಲ್ಲ ಹಾಕಿದ್ದೀನಿ ನೋಡಿ. ಇನ್ನು ಎಂಟಿ ಮಾಡಿದ್ದೀನಿ. ಸೊ ಇನ್ನು ಇವೆಲ್ಲ ಇದೆ. ಫಸ್ಟು ಮೇಲೆ ಇರೋದು ಕಂಪ್ಲೀಟ್ ಮಾಡಿಬಿಟ್ಟು ಆಮೇಲೆ ಕೆಳಗಡೆ ಹೋಗೋಣ. ನೋಡಿ ಫ್ರೆಂಡ್ಸ್, ಹೆಂಗೆ ಮುಡ್ಚಿದ್ದೀನಿ. ಕ್ಲೀನಿಂಗೇ ದೊಡ್ಡ ತಲೆನೋವು ಫ್ರೆಂಡ್ಸ್. ಐ ಡೋಂಟ್ ಲೈಕ್ ಕ್ಲೀನಿಂಗ್, ಬಟ್ ನನಗೆ ಎಲ್ಲ ಕ್ಲೀನಾಗಿರಬೇಕು. ಬಟ್ ನಾನೇ ಕ್ಲೀನ್ ಮಾಡೋಕ್ಕೆ ಇಷ್ಟ ಅಲ್ಲ. ಬಟ್ ಏನು ಮಾಡೋಕ್ಕಾಗಲ್ಲ, ನಮ್ಮದು ನಾವೇ ಕ್ಲೀನ್ ಮಾಡ್ಕೋಬೇಕು. ನಮ್ಮ ಮಮ್ಮಿ ಕ್ಲೀನ್ ಮಾಡಿ ಸಾಕಾಗ್ಬಿಟ್ಟಿದೆ, ಅದಕ್ಕೆ ಹಂಗೆ ಇಟ್ಕೊತ ಬಿಟ್ಬಿಟ್ಟಿದ್ದಾರೆ. ಸೊ ಇವಾಗ ನಾನು ಕ್ಲೀನ್ ಮಾಡಬೇಕು. ಎಲ್ಲ ಆಗದಿರೋದೆಲ್ಲ ಎತ್ತಿ ಬೇರೆಯವ್ರು ಕೊಟ್ಬಿಡ್ತೀನಿ ಫ್ರೆಂಡ್ಸ್. ಅವ್ರು ಹಾಕ್ಕೊಳ್ಳಿ, ಯಾರನ್ನ ಒಬ್ಬರು ಪಾಪ. ಹೆಲ್ಪಿಂಗ್ ನೇಚರ್ ಇಸ್ ಗುಡ್. ಮತ್ತಿನ್ನೇನು ಫ್ರೆಂಡ್ಸ್, ನಿಮ್ಮದು ಬ್ರೇಕ್ಫಾಸ್ಟ್ ಎಲ್ಲ ಆಯಿತಾ? ಸ್ವಲ್ಪ ನೋಡಿ ಫ್ರೆಂಡ್ಸ್, ಇವಾಗ ಇಷ್ಟೆಲ್ಲ ಅದು ಮುಡ್ಚಿದ್ದೀನಿ. ಇವಾಗ ಜೀನ್ಸ್ ಎಲ್ಲ ಮುಡ್ಚಿದ್ದಾಯಿತು, ಎಲ್ಲ ಎತ್ತಿಕ್ತಾ ಇದ್ದೀನಿ.
ನೋಡಿಕೊಂಡು, ಯಾಕಂದರೆ ಜಾಸ್ತಿ ಇದ್ದಾವೆ ಜೀನ್ಸು. ಆ ಕಡೆ ನಮಗೆ ಯಾವುದರಲ್ಲಿ ಬೇಕೋ ಅದರಲ್ಲಿ ಇಟ್ಕೊಳ್ಳೋದು. ನೀಟಾಗಿ ಇಡ್ತಾ ಇದ್ದೀನಿ. ತೋರಿಸ್ತೀನಿ ಎಲ್ಲ ಆದಮೇಲೆ ಫೈನಲ್ ಔಟ್ಪುಟ್. ವೇಟ್ ಮಾಡಿ ಅಲ್ವರೆಗೂ. ಸುಸ್ತಾಗೋಯ್ತು. ಫೈನಲಿ ಮುಗೀತು. ಕರೆಕ್ಟಾಗಿ ಕುತ್ಕೊಂಡ್ರೆ ಏನು ಡಿಸ್ಟ್ರಾಕ್ಷನ್ ಇಲ್ದಿರ 2 hours ಆಗುತ್ತೆ. ಡಿಸ್ಟ್ರಾಕ್ಷನ್ ಇದ್ದರೆ 4 hours 5 hours ಅಂತ ಕಂಪ್ಲೀಟಾಗಿ ಆಗೇ ಆಗುತ್ತೆ. ಸೊ ಇವಾಗ ನಂದಂತೂ ಮುಗಿಸಿದ್ದೀನಿ. ನಾನು ಸದ್ಯಕ್ಕೆ ಡಿಸ್ಟ್ರಾಕ್ಷನ್ ಇಲ್ದಿರ ಕಂಪ್ಲೀಟಾಗೆ ಮಾಡಬೇಕು ಅನ್ನೋದು ಥಾಟ್ ಇತ್ತು. ಸೊ ಮಾಡಿದ್ದೀನಿ. ಹೇಗೆ ಮಾಡಿದ್ದೀನಿ ಅಂತ ತೋರಿಸ್ತೀನಿ ಬನ್ನಿ. ನನ್ನ ಕಬೋರ್ಡ್ ಓಪನ್ ಮಾಡಿ ತೋರಿಸ್ತೀನಿ ಹೇಗೆ ಮಾಡಿದ್ದೀನಂತ. ಸೊ ನೀವು ನೋಡ್ಬೋದು, ಇನ್ನೂ ಜೀನ್ಸ್ ಇದ್ದಾವೆ, ಎಲ್ಲ ಒಗ್ಯಕ್ಕೆ ಹಾಕಿದ್ದೀನಿ. ಅದೆಲ್ಲ ಬಂದರೆ ಇನ್ನು ಮೇಲೆ ಹೋಗುತ್ತೆ. ಸೊ ಸದ್ಯಕ್ಕಿದ್ದಿದ್ದೆಲ್ಲ ಮೊಡ್ಚಿಕ್ಕಿದ್ದಿದ್ದೆಲ್ಲ ಹೂಡೀಸು, ಹಿಂದೆ ಎಲ್ಲ ಜಾಕೆಟ್ಸ್ ಇದ್ದಾವೆ. ಸೊ ನಾನು ಅದು ಹ್ಯಾಂಗರ್ ನಾನು ಪ್ರಿಫರ್ ಮಾಡಲ್ಲ ಯಾವತ್ತೂ ಅಷ್ಟೇ. ಸೊ ಇದೆಲ್ಲ ನನ್ನ ಟೀ ಶರ್ಟ್ಸು, ಇದೆಲ್ಲ ಆಚೆ ಕಡೆ ಹೋಗೋದಾಗ ಹಾಕ್ಕೊಳ್ಳೋದು. ಇದೆಲ್ಲ ಟೀ ಶರ್ಟ್ಸು, ಸ್ಟೋಲ್ಸು ಎಲ್ಲ ಇದ್ದಾವೆ. ಇದೆಲ್ಲ ಮನೆಗೆ ಹಾಕ್ಕೊಳ್ಳೋ ಬಟ್ಟೆ. ಯಾಕಂದರೆ ನಾನು ಮನೆಗೆ ಹಾಕ್ಕೊಳ್ಳೋ ಬಟ್ಟೆ ಅಲ್ಲಿ ಜಾಗ ಇದ್ದಿಲ್ಲ ಅಂತ ಮಾತ್ರ ಲೆಗಿನ್ಸ್ ಮಾತ್ರ ಇಲ್ಲಿ ಇಟ್ಟಿದ್ದೀನಿ ಅಷ್ಟೇ. ನಾನು ಜಾಸ್ತಿ ಯಾಕಂದರೆ ಯೂಶ್ವಲಿ ನೈಟ್ ಡ್ರೆಸ್ಸಸ್ ಮಾತ್ರ, ಅದಕ್ಕೆ ಜಾಸ್ತಿ ಇಲ್ಲ. ಸೊ ಹೀಗೆ ಕಾಣಿಸ್ತಿದೆ ಕ್ಲೀನ್ ಮಾಡಿರೋದು. ಇದು ಮೇಯ್ನಾಗಿ ನಶೆ ಉಂಡೆ ಅಂತಾರೆ ಇದನ್ನು. ಇದು ತುಂಬ ಇಂಪಾರ್ಟೆಂಟು. ಯಾಕಂದರೆ ಜಿರ್ಲೆಗಳಾಗಲಿ ಇಲ್ಲಾಂದರೆ ಇನ್ ಕೇಸ್ ಕಬರ್ಡಲ್ಲಿ ಸ್ವಲ್ಪನ ಜಾಸ್ತಿ ದಿನ ಆಗದಿರೋ ಬಟ್ಟೆಗಳಿದ್ರೆ ಸ್ಮೆಲ್ಲು ಆ ಥರವೆಲ್ಲ ಏನೂ ಬರಲ್ಲ, ಹುಳಗಿಳ ಅಂಥದ್ದು. ಇದು ಸೊ ಕ್ಲೀನ್ ಮಾಡಾದಮೇಲೆ ಇದು ಹಾಕಿದ್ದೀನಿ ಎಲ್ಲ ಸೊಂದಿಯೆಲ್ಲ ಹಾಕಿ ಸಾಕು. ಒಂದು ಹಿಂದೆಲ್ಲ ಆಲ್ರೆಡಿ ಹಾಕ್ಬಿಟ್ಟಿದ್ದೀನಿ, ನಿಮ್ಗೆ ತೋರಿಸ್ಬೇಕು ಅನ್ನೋದಕ್ಕೋಸ್ಕರ. ಸೊ ಹೀಗೆ ಕಾಣಿಸ್ತಿದೆ. ಸೊ ಇದೆಲ್ಲ ನಂದು ಪೆಟಿಕೋಟ್ಸ್, ಶಾರ್ಟ್ ಪ್ಯಾಂಟ್ಸ್ ಎಲ್ಲ ಇಲ್ಲಿ ಇಕ್ಕಿದ್ದೀನಿ, ಅದು ಕ್ಲೀನ್ ಮಾಡಿದೆ. ಈ ಡ್ರಾಲ್ ಬಂದು ನಂದು ಫುಲ್ ವಾಚ್ ಕಲೆಕ್ಷನ್ಸು ಎಲ್ಲ ಇದೆ. ಬಟ್ ಇದು ನಮ್ಮ ಜೊಹಾನದು ಗ್ಲಾಸ್. ಸೊ ಇದೇನು ಕ್ಲೀನ್ ಮಾಡಿಲ್ಲ, ಇವಾಗ ಮಾಡ್ಕೊಂಡು ಫುಲ್ ಟಯರ್ಡ್ ಆಗಿಬಿಟ್ಟಿತ್ತು. ಸೊ ಹೀಗೆ ಕ್ಲೀನ್ ಮಾಡಿದ್ದೀನಿ. ಸೊ ನೆಕ್ಸ್ಟ್ ನಂದು ಬೀರು ತೋರಿಸ್ತೀನಿ ಬನ್ನಿ. ಸೊ ಇವಾಗ ಬೀರು ಹೇಗೆ ಕ್ಲೀನ್ ಮಾಡಿದ್ದೀನಿ ಅನ್ನೋದನ್ನ ತೋರಿಸ್ತೀನಿ ನೋಡಿ. ಇದೆಲ್ಲ ನಾನು ಇನ್ನೂ ಹಾಕ್ದಿರೋಂಥದ್ದು ಹೊಸ ಬಟ್ಟೆಗಳು, ಇನ್ನು ಯಾವುದು ಓಪನ್ ಮಾಡಿಲ್ಲ. ಇದೆಲ್ಲ ನನ್ನ ಪಾರ್ಟಿಗೆ ಹಾಕ್ಕೊಳ್ಳೋದು. ಲೆಹೆಂಗಾ, ಇದು ಚೂಡಿದಾರಲ್ಲ ಲಾಂಗ್ ಗೌನ್ಸು, ಕ್ರಾಪ್ ಟಾಪು, ಇದೆಲ್ಲ ಸಾರಿ. ಇದು ಫ್ಲಿಪ್ಕಾರ್ಟಲ್ಲಿ ತೊಗೊಂಡಿದ್ದು, ತುಂಬ ಚೆನ್ನಾಗಿದೆ, ಸೇಫಾಗಿರುತ್ತೆ ಸಾರಿ. ಏನು ಡ್ಯಾಮೇಜ್ ಎಲ್ಲ ಏನಿರಲ್ಲ, ಸೇಫಾಗಿರುತ್ತೆ. ಇದು ನನ್ನ ಲೆಹೆಂಗಾ, ಇದು ಸಪ್ರೇಟಾಗಿ ಅದು ತುಂಬ ದೊಡ್ಡದಂತ ಅದೇ ಬ್ಯಾಗಲ್ಲೇ ಕೊಟ್ಟಿದ್ರು, ಅದೇ ಇಟ್ಬಿಟ್ಟಿದ್ದೀನಿ. ಇದೊಂದು ಮಾತ್ರ ಎಕ್ಸ್ಟ್ರಾ ತುರುಕ್ಬಿಟ್ಟಿದ್ದೀನಿ ಜಾಗ ಇಲ್ಲ ಅಂತ. ಇದೆಲ್ಲ ಗೌನ್ಸ್, ಇದೆಲ್ಲ ಕುರ್ತೀಸು ಆಚೆ ಹಾಕ್ಕೊಳ್ಳೋಕ್ಕೆ, ಚರ್ಚ್ಗೆಲ್ಲ ಏನಾರು ಹಾಕ್ಕೊಳ್ಳೋಕ್ಕೆ. ಇದೆಲ್ಲ ಶಾರ್ಟ್ ಗೌನ್ಸು, ಲಾಂಗ್ ಗೌನ್ಸು. ಸೊ ನೋಡಿ ಈ ಥರ ಕ್ಲೀನ್ ಮಾಡಿದ್ದೀನಿ. ಫೈನಲಿ ಮಾಡಬೇಕು ಅಂದ್ಕೊಂಡೆ, ಮುಗೀತು. ಮಾಡಬಾರ್ದು ಅಂದ್ಕೊಂಡಿದ್ರೆ ಕೆಲಸನೇ ಆಗ್ತಾಯಿಲ್ಲ, ಫುಲ್ ಸುಸ್ತಾಗ್ಬಿಟ್ಟಿದೆ. ಕಂಪ್ಲೀಟೆಡ್ ಫೈನಲಿ. ಫುಲ್ ಸುಸ್ತಾಗ್ಬಿಟ್ಟಿದ್ದೀನಿ. ಹೋಗಿ ಫ್ರೆಶ್ ಅಪ್ ಆಗಿ ಆಮೇಲೆ ಊಟ ಮಾಡಬೇಕು, ಹೊಟ್ಟೆ ಹಸಿತಿದೆ. ಇದೇನು ಬಟ್ಟೆ ಗೊತ್ತಾ, ನಮ್ಮ ಮಮ್ಮಿ ಬಂದರೆ ಹೆಂಗೆ ಉಗಿತಾರೋ ಗೊತ್ತಿಲ್ಲ. ಇದೆಲ್ಲ ಒಂದೇ ಒಂದು ಸತಿ ಹಾಕಿರೋದು, ಎಲ್ಲ ಕೊಟ್ಬಿಡ್ತಾ ಇದ್ದೀನಿ. ಬೇರೆ ಏನಿಲ್ಲ, ಟೈಟ್ ಆಗಿದೆ ಅಂತ ಅಷ್ಟೇ. ಏನು ಒಂದು ಸ್ಟಿಚ್ ಓಪನ್ ಆಗಿಲ್ಲ, ಏನಿಲ್ಲ. ಹಳೆ ಬಟ್ಟೆ ಅಂತೂ ಯಾವುದೂ ಇಲ್ಲ, ಎಲ್ಲ ಹೊಸ ಬಟ್ಟೆನೇ. ಇಷ್ಟಿದ್ದಾವೆ. ಯಾರೋ ಕೇಳಿದ್ದಾರೆ, ಅವ್ರಿಗೆ ಕೊಟ್ಬಿಡ್ತೀನಿ. ಸೊ ಅಷ್ಟೇ.
ನಮ್ಮ ಮಮ್ಮಿ ಬಂದರೆ ಒಗಿತಾರೆ, ನಿಮ್ಗೆ ದುಡ್ಡು ಬೆಲೆ ಗೊತ್ತಾಗಲ್ಲ, ಸುಮ್ಮನೆ ಬಟ್ಟೆ ತಂದು ಒಂದಿನ ಹಾಕ್ತೀರಾ ಕೊಟ್ಬಿಡ್ತೀರಾ ಅಂತ ಒಗಿತಾರೆ. ಏನು ಮಾಡೋಕ್ಕಾಗಲ್ಲ, ಬೈಸ್ಕೋಬೇಕು, ಯಾಕಂದ್ರೆ ನಾವು ಮಾಡೋದು ಹಂಗೆ. ಇವತ್ತಂತೂ ಫುಲ್ ಟಯರ್ಡ್ ಆಗಿಬಿಡೆ. ಫೈನಲಿ ಕ್ಲೀನಿಂಗ್ ಮುಗೀತು. ನನಗೆ ನಗು ಬರ್ತಿದೆ, ಯಾಕಂದರೆ ಕ್ಲೀನ್ ಮಾಡಿದ್ದೀನಿ. ಸೊ ಇದನ್ನು ಇನ್ನು ಎಷ್ಟು ದಿನವರೆಗೂ ಅದು ಕ್ಲೀನಾಗಿರುತ್ತಂತ ನನಗೆ ದೇವರಾಣೆಗಳು ಗೊತ್ತಿಲ್ಲ. ಇರೋಷ್ಟು ದಿನ ಇರಲಿ, ಆಮೇಲೆ ಕ್ಲೀನ್ ಮಾಡೋಕ್ಕಾದರೆ ತಿರುಗಿ ಕ್ಲೀನ್ ಮಾಡ್ತೀನಿ, ಇಲ್ಲ ಮಮ್ಮಿ ಮಾಡ್ತಾರೆ. ಸೊ ಇವಾಗ ನಾನು ಮಾಡಿದ್ದೀನಲ್ವ, ಸೊ ಅದಕ್ಕೋಸ್ಕರನ ಸ್ವಲ್ಪ ಇನ್ನು ಜಾಸ್ತಿ ದಿನವರೆಗೂ ಹಂಗೆ ಇಡೋಕ್ಕೆ ಟ್ರೈ ಮಾಡ್ತೀನಿ. ಏನಾರು ಅರ್ಜೆನ್ಸಿ ಇದ್ದರೆ ಸಿಕ್ಕಿಲ್ಲ, ಯಾವುದೋ ನಾನು ಹುಡುಕಿದ್ದು ಸಿಕ್ಕಿಲ್ಲ ಅಂದರೆ ಎಲ್ಲ ಎಳ್ದಾಕ್ತೀನಿ. ಸೊ ಅದೇ ಪ್ರಾಬ್ಲಮ್. ಓಕೆ, ಸೊ ಇವತ್ತಿನ ವ್ಲಾಗ್ ಇಷ್ಟೇ. ನಿಮಗೆ ಈ ವ್ಲಾಗ್ ಇಷ್ಟ ಆಗಿದ್ದೆ, ಮೇಕ್ ಶ್ಯೂರ್ ಯು ಲೈಕ್, ಕಮೆಂಟ್ ಮತ್ತು ಶೇರ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿ ಜೊತೆ ಎಲ್ಲರಿಗೂ ಶೇರ್ ಮಾಡಿ. ಇನ್ನು ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೇಗ ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್. ಬಾಯ್.